ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಅನ್ನೋದು ಇತ್ತೀಚೆಗೆ ಕನ್ನಡದ ಆಡಿಯನ್ಸ್ ಪಾಲ್ಗೆ ಸಿಕ್ಕಿರೋದು ಬಹಳಾನೇ ಕಮ್ಮಿ. ಈ ಜಾನರ್ ಮೇಲೆ ಬೆಟ್ ಮಾಡೋದಕ್ಕೂ ತುಂಬಾ ಫಿಲ್ಮ್ ಮೇಕರ್ಗಳು ಯೋಚನೆ ಮಾಡ್ತಾರೆ, ಪ್ರಾಫಿಟಬಲ್ ಆಗಿ ಸಿನಿಮಾ ವರ್ಕ್ ಆಗುತ್ತಾ ಇಲ್ವಾ ಅಂತ. ಈ ಕಾರಣದಿಂದಾನೆ ಸುಮಾರು ಫಿಲ್ಮ್ ಲವರ್ಗಳು ಮಲಯಾಳಂ ಅಲ್ಲಿ ರಿಲೀಸ್ ಆಗುವಂತಹ ಥ್ರಿಲ್ಲರ್ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿ ಆ ಫಿಲ್ಮ್ ನೋಡಿದ್ಯಾ ಸಖತ್ತಾಗಿತ್ತು ಅನ್ನುವಂತಹ ಮಾತನ್ನ ಕೂಡ ನಾವು ಸುಮಾರು ಸಲ ಕೇಳಿರ್ತೀವಿ. ಅಂಡ್ ನಮ್ಮಲ್ಲಿ ಬರ್ತಿಲ್ವಲ್ಲ ಅಂತ ಬೇಜಾರ್ ಕೂಡ ಆಗಿರ್ತೀವಿ. ರಕ್ಕಸಪುರದೋಳ್ ಸಸ್ಪೆನ್ಸ್, ಮಿಸ್ಟ್ರಿ, ಸೈಕಲಾಜಿಕಲ್ ಥ್ರಿಲ್ಲರ್ ಎಲ್ಲ ಅಂಶಗಳನ್ನ ಬ್ಲೆಂಡ್ ಮಾಡಿರುವಂತಹ ಸಿನಿಮಾ. ಇದು ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಪ್ರೀಮಿಯರ್ ಶೋ ಅಲ್ಲಿ ಸಿನಿಮಾ ನೋಡಿದ ನಮಗೆ ಸಿನಿಮಾ ವರ್ಕ್ ಆಯ್ತಾ, ರಾಜ್ ಬಿ ಶೆಟ್ಟರ ಸ್ಕ್ರಿಪ್ಟ್ ಸೆಲೆಕ್ಷನ್ ಹೇಗಿದೆ, ಇದು ಈ ವರ್ಷದ ವಿನ್ನರ್ ಆಗುತ್ತಾ ಇಲ್ವಾ, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್ ಶಿವ ಒಬ್ಬ ಫುಲ್ ಟೈಮ್ ಕುಡ್ಕ, ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕೆ ಪೊಲೀಸ್ ಡ್ಯೂಟಿಯಿಂದ ಬ್ರೇಕ್ ತಗೊಂಡು ಮತ್ತೆ ಡ್ಯೂಟಿಗೆ ರೀಜಾಯ್ನ್ ಆಗ್ತಾನೆ. ಅವ್ರಿಗೆ ರಕ್ಕಸಪುರ ಅಂತ ತುಂಬಾ ಕಡಿಮೆ ಕ್ರೈಮ್ ರೇಟ್ ಇರುವಂತಹ ಒಂದು ಹಳ್ಳಿಗೆ ಪೋಸ್ಟಿಂಗ್ ಆಗುತ್ತೆ. ಆ ಹಳ್ಳಿಲಿ ಜನರು ತುಂಬಾ ಆರಾಮಾಗಿ ತಲೆ ಕೆಡ್ಸ್ಕೊಳ್ದೆ ದೇವ್ರು ದಿಂಡ್ರ ಮೇಲೆ ನಂಬಿಕೆ, ಮಾಟ ಮಂತ್ರ ಅನ್ನೋದ್ರ ಮೇಲೆ ಭಯ ಇಟ್ಕೊಂಡಿರೋರು. ಬೇಸಿಕಲಿ ಆ ಹಳ್ಳಿಲಿ ಬುದ್ಧಿವಂತರಿಗಿಂತಲೂ ಮೂಢನಂಬಿಕೆಯಿಂದ ಬದುಕ್ತಿರೋರೇ ಜಾಸ್ತಿ. ಹೀಗಿರುವಾಗ ಒಂದು ದಿನ ಒಂದು ಅಪಶಕನದಿಂದ ಆ ಊರಿನ ಸ್ವಾಮೀಜಿ ಊರಿಗೆ ರಕ್ಕಸ ಬಂದಿದ್ದಾನೆ, ಅವನು ರಕ್ತ ಕೇಳ್ತಾ ಇದ್ದಾನೆ ಅನ್ನೋದನ್ನ ಗಂಭೀರವಾಗಿ ಹೇಳ್ತಾರೆ. ಅಲ್ಲಿಂದ ಆಚೆಗೆ ಊರಲ್ಲಿ ಸಾಲಾಗಿ ಹೆಣಗಳು ಬೀಳೋದಕ್ಕೆ ಶುರುವಾಗುತ್ತೆ. ನಮ್ಮ ಇನ್ಸ್ಪೆಕ್ಟರ್ ಶಿವ ಈ ಚಕ್ರವ್ಯೂಹವನ್ನ ಭೇದಿಸ್ತಾನ. ಊರಿಗೆ ಬಂದಿರೋದು ನಿಜವಾಗ್ಲೂ ಕೊಳ್ಳಿದೆವ್ವನೇನ, ಇಲ್ಲಿ ಕೊಳ್ಳಿದೆವ್ವ ಅನ್ನೋ ಹೆಸರಲ್ಲಿ ಯಾರಾದ್ರೂ ಇದಾರ, ಎಲ್ಲವನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ರಾಜ್ ಬಿ ಶೆಟ್ಟಿ ಕದ್ದಿರೋ ಹೃದಯನ ಎಷ್ಟು ಸಲಿ ಮತ್ತೆ ಮತ್ತೆ ಗೆಲ್ತಿರೋ ಗೊತ್ತಾಗ್ತಿಲ್ಲ ಶೆಟ್ರೆ. ಅವರು ಒಂದ್ ಸಿನಿಮಾದಲ್ಲಿ ಇದಾರೆ ಅಂತಂದ್ರೆ ಆಟೋಮೆಟಿಕಲಿ ಸಿನಿಮಾದ ಮೇಲಿನ ನಂಬಿಕೆ ಡಬಲ್ ಆಗ್ಬಿಡುತ್ತೆ. ಅಂಡ್ ಆ ಟ್ರಸ್ಟ್ ನ ಅವ್ರು ಉಳಿಸ್ಕೊಳ್ಳೋದಕ್ಕೆ ಅವ್ರು ಹಾಕುವಂತಹ ಎಫರ್ಟ್ಸ್ ಇದೆಯಲ್ಲ, ಇದು ಇವ್ರ ಮೇಲೆ ಗೌರವನ ಸಿನಿಮಾದಿಂದ ಸಿನಿಮಾಗೆ ಜಾಸ್ತಿ ಮಾಡ್ತಾನೆ ಹೋಗ್ತಿದೆ. ಅವರು ಈ ಸಿನಿಮಾದಲ್ಲೂ ಒಂದು ಡಿಫ್ರೆಂಟ್ ಪಾತ್ರದ ಮೂಲಕ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ. ಲಾಸ್ಟ್ 3 ತಿಂಗಳಲ್ಲಿ 3ನೇ ಸಿನಿಮಾ ಅವ್ರದ್ದು, ಆಫ್ಟರ್ 45 ಅಂಡ್ ಲ್ಯಾಂಡ್ ಲಾರ್ಡ್. ಅವರ ಯಾವ ಪಾತ್ರಗಳು ಅಥವಾ ಸಿನಿಮಾಗಳು ಒಂದಕ್ಕೆ ಒಂದು ಹೋಲ್ದೇ ಇರುವಂತಹ ರೀತಿಯಲ್ಲಿ ಆರಿಸ್ಕೊಳ್ತಿರುವಂತಹ ಜಾಣ್ಮೆ ನಮ್ಗೆ ಇಷ್ಟ ಆಗುತ್ತೆ. ಪೊಲೀಸ್ ಪಾತ್ರದಲ್ಲಿ ಒಂದಷ್ಟು ಇಂಟರ್ನಲ್ ಕಾನ್ಫ್ಲಿಕ್ಟ್ ಗಳನ್ನ ಕೊಟ್ಟು ಕಣ್ಮುಂದೆ ಬೇಯಿಸೋದಕ್ಕೆ ಊರಿನ ದೊಡ್ಡ ಸಮಸ್ಯೆ ಒಂದನ್ನ ಇಟ್ಟು ಆ ಪಾತ್ರವನ್ನ ಡಿಸೈನ್ ಮಾಡಿರುವಂತಹ ರೀತಿ ಚೆನ್ನಾಗಿತ್ತು. ಅಂಡ್ ಅದನ್ನ ಶೆಟ್ರು ಪುಲ್ ಆಫ್ ಮಾಡಿರುವಂತಹ ರೀತಿ ಕೂಡ ಇಂಪ್ರೆಸಿವ್ ಆಗಿದೆ. ಇದರ ಕ್ರೆಡಿಟ್ಸ್ ಅನ್ನ ರೈಟರ್ಸ್ ಆಗಿರುವಂತಹ ರವಿ ಸಾರಂಗ ಅಂಡ್ ಕ್ರಾಂತಿ ಕುಮಾರ್ ಅವರಿಗೆ ಕೊಡ್ಲೇಬೇಕು. ಕ್ಯಾರೆಕ್ಟರ್ ನ ಸ್ಟಿಚ್ ಮಾಡಿರುವಂತಹ ರೀತಿ, ಆ ಪಾತ್ರದ ಫ್ಲಾಗಳು, ಮ್ಯಾನರಿಸಮ್ಸು ಎಲ್ಲವೂ ಚೆನ್ನಾಗಿತ್ತು, ಹೊಸದಾಗಿತ್ತು. ಸಿನಿಮಾದ ಕೋರ್ ಸ್ಟ್ರೆಂತ್ ಇದರ ರೈಟಿಂಗ್, ಕತೆ ಚೆನ್ನಾಗಿದೆ. ಕ್ರಾಂತಿ ಕುಮಾರ್ ಅವರು ಬರೆದಿರುವಂತಹ ಡೈಲಾಗ್ಸ್ ಕೂಡ ಶಾರ್ಪ್ ಆಗಿತ್ತು, ನ್ಯಾಚುರಲ್ ಆಗಿತ್ತು. ಅದನ್ನ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಡೀಸೆಂಟ್ ಆಗಿತ್ತು ಅಂತ ಅನಿಸ್ತು. ಇದು ರವಿ ಸಾರಂಗ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ. ಸ್ಕ್ರಿಪ್ಟ್ ಗೆ ಇರುವಂತಹ ಎಕ್ಸಾಕ್ಟ್ ಪೊಟೆನ್ಶಿಯಲ್ ಆನ್ ಸ್ಕ್ರೀನ್ ಬಂದಿದೆ ಅಂತ ನಾನು ಹೇಳಲ್ಲ, ಬಟ್ ಮೊದಲನೇ ಅಟೆಂಪ್ಟ್ ಅಲ್ಲಿ ಹಿ ಇಸ್ ರಿಯಲಿ ಇಂಪ್ರೆಸಿವ್. ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದ್ರೆ ರಾಜ್ ಬಿ ಶೆಟ್ಟಿ ಅವರನ್ನ ಹೊರತುಪಡಿಸಿ ಸ್ವಾತಿಷ್ಠಾ ಕೃಷ್ಣನ್ ಸ್ಕ್ರೀನ್ ಮೇಲೆ ಮುದ್ದ ಕಾಣ್ತಾರೆ. ಆ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಫಿಟ್ ಅನ್ನುವಂತಹ ರೀತಿಯಲ್ಲಿ ರಿಯಲಿಸ್ಟಿಕ್ ಆಗಿ ಅಭಿನಯಿಸಿದ್ದಾರೆ. ಅವ್ರನ್ನ ಬಿಟ್ಟು ಸಿನಿಮಾದಲ್ಲಿ ಇಂಪ್ರೆಸ್ ಮಾಡೋದು ಸಿನಿಮಾದ ಖಳನಟ. ಅವ್ರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಅದು ನಿಮ್ಮ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಸ್ಪಾಯಿಲ್ ಮಾಡ್ದಂಗಾಗುತ್ತೆ. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇವ್ರನ್ನ ಬಿಟ್ಟು ಗೌರವ್ ಶೆಟ್ಟಿ, ಬಿ ಸುರೇಶ್ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಅರ್ಚನಾ ಕೊಟ್ಟಿಗೆ, ಜಹಂಗೀರ್ ಅವರು ಇನ್ನು ಮುಂತಾದವರು ತಮ್ಮ ಪಾತ್ರಗಳಿಗೆ ಒಳ್ಳೆ ಜಸ್ಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಒಳ್ಳೆ ಅಪ್ಲಿಫ್ಟ್ ಅನ್ನ ತಗೊಂಡಿರೋದು ಇದರ ಮ್ಯೂಸಿಷಿಯನ್ ಅರ್ಜುನ್ ಜನ್ಯ ಅವರಿಂದ. ಥ್ರಿಲ್ಲರ್ ಸಿನಿಮಾಗಳಿಗೆ ಬೇಕಾದಂತಹ ಬಿಜಿಎಂ ಅನ್ನ ಇಲ್ಲಿ ಸಕ್ಸಸ್ಫುಲಿ ಜನ್ಯ ಅವರು ಜನರೇಟ್ ಮಾಡಿದ್ದಾರೆ. ಸೀಟ್ ಎಡ್ಜ್ ಅಲ್ಲಿ ಕೂರ್ಸೋದಕ್ಕೆ ಅವರು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಕೆಲಸ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಜೊತೆಗೆ ಸಿನಿಮಾದಲ್ಲಿ ಬರುವಂತಹ 2 ಸಾಂಗ್ಸ್ ಗಳು ಕೂಡ ಚೆನ್ನಾಗಿದ್ವು, ಇಷ್ಟ ಆಗುತ್ತೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸಿನಿಮಾದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಎಕ್ಸಿಕ್ಯೂಷನ್ ವೈಸ್ ಡೀಸೆಂಟ್ ವರ್ಕ್ ಅನ್ನ ಪುಲ್ ಆಫ್ ಮಾಡಿದ್ದಾರೆ ಅಂತ ಅನಿಸ್ತು. ಇನ್ನು ಎನ್ಹಾನ್ಸ್ ಮಾಡುವಂತಹ ಸ್ಕೋಪು ಇಲ್ಲಿ ಖಂಡಿತ ಇತ್ತು. VFX ವರ್ಕ್ ಮಾತ್ರ ನನ್ಗೆ ಇಲ್ಲಿ ಇಷ್ಟ ಆಯ್ತು. ಥ್ರಿಲ್ಲರ್ಸ್ಗೆ ಬೇಕಿರುವಂತಹ ಎಲಿಮೆಂಟ್ಸ್ ನ CG ಅಲ್ಲಿ ಜನರೇಟ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ವಿಲಿಯಂ ಡೇವಿಡ್ ಅವರ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿತ್ತು. 2 ಗಂಟೆ 7 ನಿಮಿಷ ಡ್ಯೂರೇಷನ್ ಇರುವಂತಹ ಸಿನಿಮಾದ ಎಡಿಟಿಂಗ್ ಕೂಡ ಡೀಸೆಂಟ್ ಅಂತ ಅನಿಸ್ತು. ಪ್ರೊಡ್ಯೂಸರ್ ರವಿ ವರ್ಮಾ ಅವರ ಚೊಚ್ಚಲ ಸಿನಿಮಾ ಇದು. ಒಳ್ಳೆ ಕ್ಯಾನ್ವಾಸ್ ಅಲ್ಲೇ ರೆಡಿ ಆಗಿದೆ ಅಂಡ್ ಮುಖ್ಯವಾಗಿ ಒಳ್ಳೆ ಕಥೆನ ಆರಿಸ್ಕೊಂಡಿದ್ದಾರೆ. ಅಂಡ್ ಅದು ಅವರಿಗೆ ಇನ್ನಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಹುರುಪು, ಸ್ಯಾಟಿಸ್ಫ್ಯಾಕ್ಷನ್ ನ ಜೊತೆಗೆ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನ ಕೂಡ ಈ ಸಿನಿಮಾ ಡಿಸರ್ವ್ ಮಾಡುತ್ತೆ. ಇನ್ನು ಸಿನಿಮಾದಲ್ಲಿ ಏನು ವರ್ಕ್ ಆಗಿಲ್ಲ ಅಥವಾ ಏನ್ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ ಅದು ಇಲ್ಲಿನ ಸ್ಕ್ರಿಪ್ಟ್ ಸ್ಕ್ರೀನ್ ಎಕ್ಸಿಕ್ಯೂಷನ್, ಅದಿನ್ನು ಬೆಟರ್ ಆಗ್ಬೋದಿತ್ತು. ಎರಡನೇದು ಸಿನಿಮಾದಲ್ಲಿನ ಲಾಜಿಕ್ಸ್. ಸುಮಾರು ಕಡೆ ಮಿಸ್ಲೀಡ್ ಮಾಡೋದಕ್ಕೆ ಅವರು ಒಂದಷ್ಟು ವಿಷಯಗಳನ್ನ ಓಪನ್ ಮಾಡ್ತಾರೆ, ಅದಕ್ಕೆ ಲಾಜಿಕಲ್ ಎಂಡಿಂಗ್ ಸಿಗಲ್ಲ. ಇವುಗಳು ಬೇಕಿತ್ತ ಅಂತ ಅನ್ಸುತ್ತೆ. ಅಂಡ್ ಇವು ನಾರ್ಮಲ್ ಆಡಿಯನ್ಸ್ ನ ಅಫೆಕ್ಟ್ ಮಾಡದೆ ಕೂಡ ಇರಬಹುದು. ಸ್ಟಿಲ್ ಇವುಗಳು ಕುಡ್ ಹ್ಯಾವ್ ಬೀನ್ ಬೆಟರ್.
ಖಡಕ್ ಆಗಿ ಹೇಳೋದಾದ್ರೆ ರಕ್ಕಸಪುರದೋಳ್ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಗಳು ಚೆನ್ನಾಗಿದೆ. ಸೀಟ್ ಎಡ್ಜ್ ಥ್ರಿಲ್ಲರ್ ಸಿನಿಮಾಗಳಿಗೆ ಬೇಕಿದ್ದಂತಹ ಎಲಿಮೆಂಟ್ಸ್ ಅನ್ನ ಇಲ್ಲಿ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಕನ್ನಡದಲ್ಲಿ ನೀವು ಥ್ರಿಲ್ಲರ್ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ರಕ್ಕಸಪುರದೋಳ್ ನಿಮ್ಮನ್ನ ಖಂಡಿತವಾಗ್ಲೂ ಸ್ಯಾಟಿಸ್ಫೈ ಮಾಡುತ್ತೆ ಅಂಡ್ ನಿಮ್ಮ ದುಡ್ಡಿಗೆ ಈ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಖಂಡಿತವಾಗ್ಲೂ ಕೊಡುತ್ತೆ. ಇದಾಗಿತ್ತು ರಕ್ಕಸಪುರದೋಳ್ ಸಿನಿಮಾದ ರಿವ್ಯೂ. ನೀವೇನಾದ್ರೂ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.